ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಸಿನಿಮಾದ್ದು ಮೊನ್ನೆ ಅಷ್ಟೇ ನಿಮ್ಮ ಪ್ರೊಡ್ಯೂಸರನ್ನು ಮಾತನಾಡಿಸ್ತಿದ್ದೆ ಸರ್, ಅವರು ಕೂಡ ಅದೇ ಹೇಳಿದ್ದು. ಅವರು ನಮಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ಒಂದು ರೀತಿ ಪ್ರೊಡ್ಯೂಸರ್ ಥರ. ಈ ಸಿನಿಮಾಗೆ ಅವ್ರು ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಆಗಾಗ ಫೋನ್ ಮಾಡ್ತಾರೆ, ಏನಾಗ್ತಾ ಇದೆ ಸರ್, ಬಿಸ್ನೆಸ್ ಆಯ್ತಾ ಸರ್, ಯಾವ ಹಂತದಲ್ಲಿದೆ, ನನ್ನ ಹೆಲ್ಪ್ ಏನು ಬೇಕು ಸರ್, ಸದಾ ಕೇಳಿ ಅನ್ನೋ ರೀತಿ ನಿರಂತರವಾಗಿ ಅವ್ರು ಕಾಲ್ ಮಾಡಿಕೊಂಡು ಕೇಳ್ತಾ ಇದ್ರಿ ಅನ್ನೋದನ್ನು ಅವ್ರು ತುಂಬ ಖುಷಿಯಿಂದ ಹೇಳ್ತಾ ಇದ್ರು ಸರ್. ಇದೆಲ್ಲ ಹೆಂಗಾಗಿದೆ ಅಂದರೆ, ಈಗ ನಾವು ಕೆಲವ್ರು ನಟರನ್ನ ನೋಡಿದ್ರೆ ಸಿನಿಮಾ ದುಡ್ಡು ಕೊಡ್ತಾರೆ ಮಾಡಿದ್ವಾ ಹೋದ್ವಾ ಅನ್ನೋ ಥರ ಇರುತ್ತೆ. ಬಟ್ ನಿಮ್ಮ ಸಿನಿಮಾದಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬ ಸ್ಟಾರು ಕೂಡ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡೋದಾಗಿರ್ಬೋದು, ಅರ್ಜುನ್ ಸರ್ ಹತ್ರ ವಿಚಾರಿಸೋದಾಗಿರ್ಬೋದು, ಇದು ನೋಡಿದ್ರೆ ನಮ್ಗೊಂಥರ ಖುಷಿ ಅಂತ ಅನ್ಸುತ್ತೆ ಸರ್. ಟ್ರೈಲರ್ ಏನಂದ್ರೆ ಅರ್ಜುನ್ ಸರ್ದ ಐಡಿಯಾ ಏನಿತ್ತು, ಅವ್ರದ್ದು ಸ್ಟೋರಿ ಬಿಟ್ಟುಕೊಡದೆ ವಿಜುವಲ್ ಎಷ್ಟು ಗ್ರ್ಯಾಂಡಿಯರ್ ಇದೆ ಅಂತ ತೋರಿಸ್ಬೇಕು ಅಂತ. ಈಗಲೂ ಕೂಡ ಕೆಲವರಿಗೆ ಟ್ರೈಲರ್ ನೋಡಿದಾಗ ಗ್ರ್ಯಾಂಡ್ ಇದೆ, ಕತೆ ಇಲ್ಲಿದೆ, ಕತೆ ಸಿನಿಮಾದಲ್ಲಿದೆ. ಕತೆ ಸಿನಿಮಾದಲ್ಲಿ ಬಹಳ ಚೆನ್ನಾಗಿದೆ. ಹಾಗಾಗಿ ಅದನ್ನ ಬಿಟ್ಟು ಕೊಡದೆ ಟ್ರೈಲರ್ ಮಾಡ್ಬೇಕು. ಅಂಡ್ ಅವ್ರಿಗೇನಿತ್ತು, ಒಂದು ಮ್ಯೂಸಿಕಲ್ ಕಟ್ ಆಗ್ಬೇಕು. ನೋಡಿದಾಗ ಶಿವಣ್ಣನ್ ಯಾವತ್ತೂ ಈ ತರ ನೋಡಿಲ್ಲ ಅನ್ಸ್ಬೇಕು, ಉಪೇಂದ್ರ ಸರ್ನ ಯಾವತ್ತೂ ಈ ತರ ನೋಡಿಲ್ಲ ಅನ್ಸ್ಬೇಕು, ಈ ಗ್ರ್ಯಾಂಡಿಯೋರ್ನ ಇಷ್ಟು ಚೆನ್ನಾಗಿ ಯಾರು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಅನ್ಸ್ಬೇಕು. ಬಟ್ ಕತೆ ಬಿಟ್ಕೊಡ್ಬಾರ್ದು. ಆ ಒಂದು ರೆಸ್ಟ್ರಿಕ್ಷನ್ ಒಳಗಡೆ ಕಟ್ ಮಾಡಿರುವಂತ ಟ್ರೈಲರ್ ಇದು. ಬಟ್ ಕತೆ ಬಿಟ್ಕೊಡ್ಬೇಕು ಅಂತ ಅವ್ರೇನಾದ್ರು ಅನ್ಕೊಂಡಿದ್ರೆ ಇನ್ನೊಂಥರ ಕಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಬಟ್ ಆ ರೆಸ್ಟ್ರಿಕ್ಷನ್ ಅಲ್ಲೂ ಕೂಡ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸಿನಿಮಾ ಇನ್ನೂ ಬೆಟರ್ ಇದೆ ಅನ್ನೋದು ನನ್ನ ನಂಬಿಕೆ. ಸಿನಿಮಾ ಇನ್ನೂ ಚೆನ್ನಾಗಿದೆ ಅನ್ನೋದು ನನ್ನ ನಂಬಿಕೆ. ಕತೆ ಇನ್ನೂ ಬೆಟರ್ ಆಗಿದೆ ಅನ್ನೋದು ನನ್ನ ನಂಬಿಕೆ. ಅಂಡ್ ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ನಾನು ಯಾಕೆ ಇದೆಲ್ಲ ಕೆಲಸಗಳನ್ನ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ನನ್ನ ಸ್ವಾರ್ಥ ಇದೆ. ಆ ಸ್ವಾರ್ಥ ಏನಂತ ಹೇಳಿದ್ರೆ, ನನಗೆ ಕಲಿಕೆ ಇದೆಲ್ಲ. ನಾನು ಯಾವತ್ತೂ ಕೂಡ ಇಂಥ ದೊಡ್ಡ ಸಿನಿಮಾಗಳಲ್ಲಿ ಇನ್ವಾಲ್ವ್ ಆಗಿಲ್ಲ. ಹಾಗಾಗಿ ಏನಾಗ್ತಿದೆ, ಏನ್ ಮಾಡ್ತಿದ್ದೀರಾ, ಎಲ್ಲಿದೆ ಸಿನಿಮಾ, ನನ್ನಿಂದ ಏನಾದ್ರು ಹೆಲ್ಪ್ ಬೇಕಾ, ನಾನೇನಾದ್ರೂ ಮಾಡ್ಬೋದಾ, ಇದನ್ನ ಕೇಳಿದ್ರೆ ನನಗ್ ಗೊತ್ತು ಒಬ್ಬ ನಿರ್ದೇಶಕರಿಗೆ ಎಷ್ಟೆಲ್ಲ ಪ್ರೆಷರ್ ಇರುತ್ತೆ ಅಂತ. ಫಾರ್ಚುನೇಟ್ಲಿ ನನ್ನ ತಲೆಯಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಹಳ ಕಮ್ಮಿ ನಾನ್ ಪ್ರೆಷರ್ ತಗೊಳ್ಳೋದು. ಬಟ್ ನನಗ್ ಗೊತ್ತು ಅಂದ್ರೆ, ನನ್ ಸುತ್ತಮುತ್ತ ಅಷ್ಟು ಜನ ಒಂದು 12 ವರ್ಷದಿಂದ ಇದ್ದಾರೆ. ಈ ಸಿನಿಮಾದಲ್ಲಿ ನೋಡಿದ್ರೆ ಇಂಥ ಸ್ಕೇಲ್ ಅನ್ನು ಕೂಡ ಅಚೀವ್ ಮಾಡಕ್ ಓಡಾಡ್ತಿರೋದು 3 ಜನ. ಪ್ರೊಡ್ಯೂಸರ್ ಅರ್ಜುನ್ ಸರ್, ಜೊತೆಗೆ ಅವರ ಅಸೋಸಿಯೇಟ್ ಆಗಿರುವಂತ ಜಂಬೆ, ಜೊತೆಗೆ ಸುರೇಶ್ ಅವರು ಇದ್ದಾರೆ. ಬಟ್ ಆದ್ರೆ ಕ್ರಿಯೇಟಿವ್ಲಿ ಎಲ್ರು ಕೆಲಸ ಮಾಡಕ್ಕಾಗಲ್ಲ. ಆಗ ನಾವು ಮತ್ತೆ ಇನ್ನೊಂದೇನಂದ್ರೆ, ಕನ್ನಡದಲ್ಲಿ ನಮ್ಗೆ 150 ರೂಪಾಯಿ ಹರಿದು ಬಟ್ ಪ್ರೇಕ್ಷಕ ಟಿಕೆಟ್ ತಗೋತಾ ಇದ್ದಾನೆ ಅಂದ್ರೆ ನಾವು ಅವ್ರಿಗೆ ಬದ್ಧವರಾಗಿರ್ಬೇಕು. ನಾನ್ ನಟನಾಗಿದ್ದೀನ, ನಿರ್ದೇಶಕನಾಗಿದ್ದೀನ, ಪ್ರೊಡ್ಯೂಸರ್ ಆಗಿದ್ದೀನ, ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಏನೆಲ್ಲ ಸರ್ವಿಸ್ ಗಳನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು. ಆಮೇಲೆ ನಾವು ಇಷ್ಟು ಮಾಡಕ್ಕಾಯ್ತು, ಈಗ ನೋಡಿ ನೀವು ಜಡ್ಜ್ ಮಾಡಿ ಅಂತ ಅವ್ರ ಮುಂದೆ ಇಡಬೇಕು. ಐ ಥಿಂಕ್ ಆ ಲೆಕ್ಕದಲ್ಲಿ 45 ನಮಗೆ ಕಂಪ್ಲೀಟ್ ಸಿನಿಮಾ. ನಮಗೆಷ್ಟು ಸಾಧ್ಯನೋ, ಮನುಷ್ಯ ಮಾತ್ರರಾಗಿ ನಮಗೆಷ್ಟು ಸಾಧ್ಯನೋ ಅಷ್ಟು ನಾವು ವರ್ಕ್ ಮಾಡಿದೀವಿ. ನಾವು ಅಂದ್ರೆ ನಾನು ಅರ್ಜುನ್ ಸರ್ ಪರವಾಗಿ ಮಾತಾಡ್ತಿರೋದು. ಸೊ ಅರ್ಜುನ್ ಸರ್ ಮಾಡಿದ್ದಾರೆ, ಇದು ನಿಮ್ ಮುಂದೆ ಇಡ್ತಾ ಇದ್ದಾರೆ, ಈಗ ನೀವು ಜಡ್ಜ್ ಮಾಡಿ. ಆಗ ನನ್ನ ಒಂದು ಭಾಗ ಆಗಕ್ಕೆ ನಾನು ಇಷ್ಟಪಡ್ತೀನಿ, ನನಗೆ ಖುಷಿ ಇರುತ್ತೆ. ಇದೇ ನನ್ ಥ್ರಿಲ್. ಆಕ್ಟರ್ ಆಗಿ ಒಂದು 45 ದಿವಸ 50 ದಿವಸ ಕೆಲಸ ಮಾಡ್ತೀವಿ ಅಷ್ಟೇ. ಇದು ತುಂಬಾ ಡೈಲಿ ನಾನು ಕೆಲಸ ಅನ್ಕೊಳ್ಳೋದು, ಅಯ್ಯೋ ನಾನೇನೋ ಇವ್ರಿಗೆ ಜಾಸ್ತಿ ಫೋನ್ ಮಾಡ್ತಾ ಇದ್ದೀನಿ, ನಾನು ಮತ್ತೆ ಸರ್ ನಿಮ್ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಕೇಳ್ತೀನಿ ನಾನು. ಸರ್ ತೊಂದರೆ ಏನಾಗ್ತಿಲ್ಲ ಅಲ್ವಾ, ಏನಿಲ್ಲ, ಇದೇನಾಗ್ತಾ ಇದೆ, ಇದೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಯ್ತಾ ಸರ್, ಇದಾಗ ಬಂತ ಅಂತ. ಆಮೇಲೆ ಅವ್ರು ಏನೋ ಕಳಿಸ್ಬೇಕು, ನೋಡಿ ಸರ್ ಇದು ಕರೆಕ್ಟ್ ಆಗಿ ಬಂದಿದ್ಯಾ ನೋಡಿ ಅಂತ. ಆಗ ಅಯ್ಯೋ ಸರ್ ಸೂಪರ್ ಆಗಿದೆ, ನನಗೂ ಒಂದು ಖುಷಿ, ನನಗೂ ಒಂದು ಥ್ರಿಲ್. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಫಿಲ್ಮ್. ಸೂಪರ್ ಸರ್.